ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಾಂತಾರ ವರ್ಸಸ್ ದೈವಾರಾಧಕರ ಫೈಟು. ಕಾಂತಾರ ಚಿತ್ರಕ್ಕೆ ದೈವ ಯಾವುದೇ ಅಭಯ ನುಡಿ ನೀಡಿಲ್ಲ. ದೇವಸ್ಥಾನದ ಆಡಳಿತ ಮಂಡಳಿಯಿಂದಲೇ ಸ್ಪಷ್ಟನೆ ನೀಡಲಾಗಿದೆ. ಧಾರ್ಮಿಕ ದತ್ತಿ ಇಲಾಖೆಯ ಅಧೀನದಲ್ಲಿರುವಂತಹ ಬಲವಾಂಡಿ ಪಿಲ್ಚಂಡಿ ದೇವಸ್ಥಾನ ಹುಚ್ಚು ಕಟ್ಟಿದವರನ್ನ ಹುಚ್ಚು ಕಟ್ಟಿಸ್ತೇನೆ, ಹಣವನ್ನ ಆಸ್ಪತ್ರೆಗೆ ಸುರಿಸ್ತೇನೆ ಎಂದು ದೈವ ನುಡಿ. ಸದ್ಯ ಇದೇ ನುಡಿಯ ವಿಚಾರ ತೀವ್ರಗೊಂಡಿದ್ದ ವಾದ ವಿವಾದ. ದೈವದ ಅನುಕರಣೆ ಮಾಡಿದವರಿಗೆ ಎಚ್ಚರಿಕೆ ಅಂತ ಚರ್ಚೆ ಆಗ್ತಿತ್ತು. ಇದೇ ಹೊತ್ತಲ್ಲೇ ದೇವಸ್ಥಾನದ ಆಡಳಿತ ಮಂಡಳಿಯಿಂದಲೇ ಸ್ಪಷ್ಟನೆ. ಕೆಲ ಯುವಕರು ಅಪಚಾರದ ಬಗ್ಗೆ ದೈವದ ಬಳಿ ನಿವೇದನೆಯನ್ನ ಸಲ್ಲಿಸಿದ್ದಾರೆ. ಈ ಬಗ್ಗೆ ದೈವವು ಸೂಕ್ತ ಅಭಯ ನೀಡಿರೋದು ನಿಜ. ಆದರೆ ಕಾಂತಾರ ಬಗ್ಗೆ ಯಾವುದೇ ನುಡಿಯನ್ನ ದೈವ ನೀಡಿರುವುದಿಲ್ಲ. ಯಾವುದೇ ಚಲನಚಿತ್ರದ ಬಗ್ಗೆಯೂ ಕೂಡ ದೈವ ಅಭಯ ನುಡಿ ನೀಡಿಲ್ಲ ಅನ್ನೋದನ್ನು ಹೇಳಲಾಗ್ತಾ ಇದೆ. ಅಂದರೆ ಇದು ಕಾಂತಾರ ಸಿನಿಮಾಗೇನೆ ಹೇಳಲಾಗಿದೆ, ಕಾಂತಾರ ಸಿನಿಮಾ ಮಾಡಿದಂಥ ರಿಷಬ್ ಶೆಟ್ಟಿಗೆ ಹೇಳಲಾಗಿದೆ, ಈ ಥರದ್ದು ಚರ್ಚೆಗಳಾಗ್ತಾ ಇತ್ತು. ಈಗ ದೇವಸ್ಥಾನದ ಆಡಳಿತ ಮಂಡಳಿಯಿಂದಲೇ ಒಂದು ಕ್ಲಾರಿಟಿಯನ್ನು ಕೊಡುವಂಥ ಕೆಲಸ ಮಾಡಲಾಗಿದೆ. ಕೆಲವು ಯುವಕರು ಬಂದು ಮನವಿ ಮಾಡಿಕೊಂಡಿದ್ದಾರೆ ದೈವದ ಬಳಿ, ನಮ್ಮ ಸಮುದಾಯ, ನಮ್ಮ ಆಚಾರ, ನಮ್ಮ ವಿಚಾರ ಇದನ್ನು ಅವಹೇಳನ ಮಾಡ್ತಾ ಇದ್ದಾರೆ, ನಗೆಪಾಟಲು ಮಾಡ್ತಾ ಇದ್ದಾರೆ, ಇದರಿಂದ ಬಹಳ ಬೇಸರ ಆಗ್ತಾ ಇದೆ ಅಂತ. ಆ ಸಂದರ್ಭದಲ್ಲಿ ಕೆಲ ಯುವಕರುಗಳು ರೀಲ್ಸ್ಗೋಸ್ಕರ ಹುಚ್ಚುಚ್ಚುನಂಗೆ ಆಡ್ತಾ ಇದ್ರಲ್ಲ, ಅವರಿಗೆ ಸಂಬಂಧಪಟ್ಟಂತೆಗೆ ಆ ನುಡಿಯನ್ನು ನುಡಿದಿರೋದು ಹೊರತುಪಡಿಸಿದ್ರೆ ಸಿನಿಮಾಗೂ ಇದಕ್ಕೂ ಸಂಬಂಧ ಇಲ್ಲ. ಯಾವುದೇ ಸಿನಿಮಾದ ಬಗ್ಗೆಯೂ ಕೂಡ ದೈವ ನುಡಿಯನ್ನು ನೀಡಿಲ್ಲ ಅನ್ನುವಂಥ ಕ್ಲಾರಿಟಿ ಕೊಡುವಂಥ ಕೆಲಸವನ್ನು ಇದೀಗ ಆಡಳಿತ ಮಂಡಳಿಯಿಂದ ಮಾಡಲಾಗಿದೆ. ಯಾಕಂದರೆ ಇದು ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇತ್ತು. ಇದು ಕಾಂತಾರ ಸಿನಿಮಾಗೇನೆ ನೀಡಿರುವಂಥ ಸ್ಟೇಟ್ಮೆಂಟು, ರಿಷಬ್ ಶೆಟ್ಟಿ ಅವರಿಗೇನೆ ನೀಡಿರುವಂಥದ್ದು, ದೈವ ಈ ರೀತಿಯಾಗಿ ನುಡಿದಿದ್ದೇ ಸಿನಿಮಾಗೆ ಅಂತೆಲ್ಲ ಚರ್ಚೆಗಳಾಗ್ತಾ ಇತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಇದರ ವಾರ್ ಸಿಕ್ಕಾಪಟ್ಟೆ ಜೋರಾಗಿ ಆಗ್ಬಿಟ್ಟಿತ್ತು. ಕಮೆಂಟ್ಸ್ಗಳು, ಒಂದಷ್ಟು ಟ್ರೋಲ್ಸ್ಗಳು, ಇವೆಲ್ಲವೂ ಕೂಡ ಇದು ಕೊನೆಗೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಇದೆ, ಕಾನೂನು ಹೋರಾಟವನ್ನು ಮಾಡಲಿಕ್ಕೆ ಮುಂದಾಗಿದ್ದು ಕೂಡ ಇದೆ. ಸೊ ಇದೆಲ್ಲವನ್ನು ಗಮನಿಸಿ ಅಂತ ಕಾಣುತ್ತೆ. ದೇವಸ್ಥಾನದ ಆಡಳಿತ ಮಂಡಳಿಯ ಮುಂದೆ ಬಂದು ಒಂದು ಸ್ಪಷ್ಟನೆಯನ್ನು ಕೊಡುವಂಥ ಕೆಲಸವನ್ನು ಮಾಡಲಾಗಿದೆ. ದೈವ ನುಡಿದಿದ್ದು ಯಾಕಾಗಿ, ಯಾರಿಗಾಗಿ, ಆ ನುಡಿಯ ಹಿಂದೆ ಏನು ನಡೆದಿದೆ ಅನ್ನೋದನ್ನು ಅವರು ತಿಳಿಸಿರೋದು. ಇದು ಯಾವುದೇ ಸಿನಿಮಾಗೆ ಸಂಬಂಧಪಟ್ಟಂತೆ ನುಡಿದಿದ್ದಲ್ಲ. ಕೆಲವು ಯುವಕರು ಹುಚ್ಚುಚ್ಚುನ್ನಂಗೆ ವರ್ತನೆ ಮಾಡ್ತಾ ಇದ್ರು, ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ಯುವಕರು ಬಂದು ಮನವಿ ಮಾಡ್ಕೊಂಡಿದ್ದಿದೆ. ಸೊ ಆ ಮನವಿಗೆ ಸಂಬಂಧಪಟ್ಟಂತೆಯೇ ಈ ರೀತಿಯಾಗಿ ದೈವ ನುಡಿದಿರೋದು ಅನ್ನೋದನ್ನು ಆಡಳಿತ ಮಂಡಳಿ ಹೇಳ್ತಾ ಇದೆ. ಹೌದು, ಕೆಲವರು ಈ ರೀಲ್ಸ್ಗೋಸ್ಕರ, ಲೈಕ್ಸಿಗೋಸ್ಕರ, ಕಮೆಂಟ್ಸಿಗೋಸ್ಕರ ಹೆಂಗೆಂಗೋ ಆಡ್ಬಿಟ್ರು. ಇದೊಂದು ಭಾವನೆಗೆ ಧಕ್ಕೆ ತರುವಂಥ ವಿಚಾರ. ಸೊ ಆ ಹಿನ್ನೆಲೆಯಲ್ಲಿಯೇ ಇಷ್ಟೆಲ್ಲ ರೀತಿಯಾಗಿ ಚರ್ಚೆ ಆಗಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆದಿತ್ಯ, ಕಾಂತಾರ ವರ್ಸಸ್ ದೈವಾರಾಧಕರು ಅನ್ನೋ ಮಟ್ಟಿಗೆ ಆಗ್ಬಿಟ್ಟಿತ್ತು. ಸೊ ಒಂದು ಕ್ಲಾರಿಟಿ ಸಿಗ್ತಾ ಇದೆ. ಸಿನಿಮಾಕ್ಕಾಗಲಿ ಅಥವಾ ಸಿನಿಮಾ ನಿರ್ದೇಶನ, ನಿರ್ಮಾಪನ ಇದ್ಯಾವ ವಿಚಾರಕ್ಕೂ ಮಾತಾಡಿದ್ದಲ್ಲ ಅಂತ. ಸೊ ಈಗ ಏನೇನು ಆಗ್ತಾ ಇದೆ ಅಂತ ನೀತಿ ಹೌದು. ಯಾವಾಗ ಕಾಂತಾರದಲ್ಲಿ ದೈವಾರಾಧನೆಯನ್ನು ಬಳಕೆ ಮಾಡಲಾಯಿತು, ಆ ಬಳಿಕ ಒಂದಷ್ಟು ಜನ ಕಂಡಲ್ಲಿ ದೈವದ ರೀತಿಯಲ್ಲೇ ಸಿನಿಮಾದಲ್ಲಿ ಯಾವ ಥರ ಇತ್ತು ಅದೇ ರೀತಿಯಲ್ಲಿ ಅನುಕರಣೆ ಮಾಡೋದು, ಅಪಹಾಸ್ಯ ಮಾಡೋದು, ಅದನ್ನು ರೀಲ್ಸ್ ಮಾಡೋದೆಲ್ಲ ಮಾಡ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆ ಅಪಹಾಸ್ಯದ ಮೂಲಕ ಸಾಗ್ತಾ ಇದೆ. ನಾವೆಲ್ಲರೂ ನೋಡ್ತಿರುವ ಹಾಗೆಯೇ ಸೋಷಿಯಲ್ ಮೀಡಿಯಾಗಳಲ್ಲಿ ದೈವವನ್ನು ಬಳಸಿ ನಾನು ಆ ಭೂತ ಈ ಭೂತ ಅಂತ ಒಬ್ಬ ನಟನ ಹೆಸರನ್ನು ಬಳಕೆ ಮಾಡಿಕೊಂಡು ಆ ನಟನನ್ನೇ ದೈವವಾಗಿ ನೋಡುವಂಥ ಕೆಲವು ಅವಿವೇಕಿಗಳು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ರಂಪಾಟವನ್ನು ಮಾಡುವಂಥದ್ದು ನಾವೆಲ್ಲರೂ ತುಳುವರು ನೋಡ್ತಾ ಇದ್ದೇವೆ. ನಮಗೆ ತುಂಬ ಬೇಸರವಾಗಿ ನಾವು ಇವತ್ತೊಂದು ದಿನ ಪುಣ್ಯಕ್ಷೇತ್ರದ ಪೆರರ ದೇವಸ್ಥಾನಕ್ಕೆ ಬಂದಿದ್ದೇವೆ. ಪಿಲಿಚಂಡಿಯ ಮೂಲಸ್ಥಾನದಲ್ಲಿ ಬಂದು ನಾವು ದೂರನ್ನು ತುಳುನಾಡಿನ ದೇವರದ ಸಂರಕ್ಷಣೆ ವೇದಿಕೆ ಮುಖಾಂತರ ನಾವು ದೂರನ್ನು ನೀಡಿದ್ದೇವೆ. ಆ ದೂರಿನ ಮುಖಾಂತರ ದೈವದ ಒಂದು ಒಳ್ಳೆಯ ರೀತಿ ನಿರ್ಧಾರ ಬಂತು. ಯಾರೆಲ್ಲ ಈ ನಮ್ಮ ತುಳುನಾಡಿನ ದೈವಕ್ಕೆ ಅಪಹಾಸ ಮಾಡ್ತಾರೋ ಅವರನ್ನು ಹುಚ್ಚು ಕಟ್ಟಿಸ್ತೇನೆ, ಅವರನ್ನು ಯಾರೆಲ್ಲ ದೈವದ ಹೆಸರಲ್ಲಿ ದುಡ್ಡು ಮಾಡ್ತಾರೋ ಅವರನ್ನು ಆ ದುಡ್ಡನ್ನು ನಾನು ಹಾಸ್ಪಿಟಲ್ಗೆ ಹಾಕಿಸ್ತೇನೆ ಅಂತ ಹೇಳಿ ದೈವ ನುಡಿ ಕೊಟ್ಟಿತ್ತು. ಹಾಗಾಗಿ ನಮ್ಮೆಲ್ಲರ ನಂಬಿಕೆಗೆ ಆ ದೈವ ನುಡಿ ಕೊಟ್ಟಿತ್ತು. ಹಾಗೆ ನಮ್ಮ ಹೋರಾಟಕ್ಕೆ ಕೂಡ ನನ್ನ ಬೆಂಬಲ ಇದೆ. ದೈವ ಸಂಪೂರ್ಣವಾಗಿ ನಮಗೆ ಮುಂದೆ ಹೋಗಿ ಅನ್ನುತ್ತಾ ನುಡಿಯನ್ನು ಕೊಟ್ಟಿದೆ. ನಮ್ಮ ಹೋರಾಟ ಮುಂದೆ ವರಿಸುತ್ತೇವೆ. ನಮ್ಮ ತುಳುನಾಡಿನ ದೈವಾರಾಧನೆ ಸಂಘಟನೆಯು ಕೂಡ ಯಾರಾಗಲಿ ಅಪಹಾಸ್ಯ ಮಾಡಿದ್ರೆ ಅವರನ್ನು ನಾವು ವಿರೋಧಿಸ್ತೇವೆ, ಮುಂದೆ ವಿರೋಧಿಸ್ತೇವೆ. ಹಾಗೆಯೇ ಇನ್ನೊಂದು ತುಳುವರಲ್ಲಿ ವಿನಂತಿಸುವ ಏನೆಂದರೆ, ಯಾರೇ ಒಂದು ಅವಿವೇಕಿಗಳು ಮಾಡಿದಂಥ ತಪ್ಪನ್ನು ನೀವು
ಸುಳಿವುಗಳು ಮಾಡಬೇಡಿ, ಅಥವಾ ನಿಮ್ಮ ಬರವಣಿಗೆಗಳಲ್ಲಿ ಸ್ವಲ್ಪ ನಿಗಾ ಇರಲಿ. ಕೆಲವೊಂದು ಜನ ತುಳುವರಾಗಿ ಕೆಲವೊಂದು ಬರವಣಿಗೆಗಳನ್ನು ಮಾಡ್ತಾರೆ. ಹಾಗಾಗಿ ಇಂಥ ಬರವಣಿಗೆಗಳನ್ನು ಬದಿಗಿಟ್ಟು ನಮ್ಮ ತುಳುನಾಡಿನ ದೈವಾರಾಧನೆ ಉಳಿವಿಗಾಗಿ ನೀವೆಲ್ಲರೂ ಕೈ ಜೋಡಿಸಬೇಕು. ಹಾಗಾಗಿ ಈ ನಿಟ್ಟಿನಲ್ಲಿ ಹೇಳುವುದೇನೆಂದರೆ, ನಮ್ಮ ಆರಾಧನೆ ಪದ್ಧತಿ ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಂತಹ ಹಿರಿಯರು ಕೊಟ್ಟಂಥ ಮಾರ್ಗದರ್ಶನದ ದೈವಾರಾಧನೆ ಮುಂದೆ ಕೂಡ ತುಳುನಾಡಿನಲ್ಲಿ ಶ್ರದ್ಧೆ ಭಕ್ತಿಯಾಗಿರಬೇಕಂತ ನಮ್ಮೆಲ್ಲರ ಕೋರಿಕೆ. ಆ ಕೋರಿಕೆಗೆ ನೀವೆಲ್ಲರೂ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ತುಳುನಾಡಿನ ದೈವಾರಾಧನೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆ ಅಪಹಾಸ್ಯದ ಮೂಲಕ ಸಾಗ್ತಾ ಇದೆ. ನಾವೆಲ್ಲರೂ ನೋಡ್ತಿರುವ ಹಾಗೆಯೇ ಸೋಷಿಯಲ್ ಮೀಡಿಯಾಗಳಲ್ಲಿ ದೈವವನ್ನು ಬಳಸಿ ನಾನು ಆ ಭೂತ ಈ ಭೂತ ಅಂತ ಒಬ್ಬ ನಟನ ಹೆಸರನ್ನು ಬಳಕೆ ಮಾಡಿಕೊಂಡು ಆ ನಟನನ್ನೇ ದೈವ ಆಗಿ ನೋಡುವಂಥ ಕೆಲವು ಅವಿವೇಕಿಗಳು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ರಂಪಾಟವನ್ನು ಮಾಡುವಂಥದ್ದು ನಾವೆಲ್ಲರೂ ತುಳುವರು ನೋಡ್ತಾ ಇದ್ದೇವೆ. ನಮಗೆ ತುಂಬ ಬೇಸರವಾಗಿ ನಾವು ಇವತ್ತೊಂದಿನ ಪುಣ್ಯಕ್ಷೇತ್ರದ ಪೆರರ ದೇವಸ್ಥಾನಕ್ಕೆ ಬಂದಿದ್ದೇವೆ. ಪಿಲಿಚಂಡಿಯ ಮೂಲಸ್ಥಾನದಲ್ಲಿ ಬಂದು ನಾವು ದೂರನ್ನು ತುಳುನಾಡಿನ ದೈವರ